Hi children, good morning. Welcome to my class. Children, at last class I have been explained the jolly ride on the Namma Metro lesson, isn't it children? In the today class we have to know the continuations of this lesson. Okay? Children, all of you open your textbook and come to page number 57. Okay? Children, now I'm going to read this lesson. Listen carefully and point out the finger. Page number 57. Are you ready? Okay. Apurva held her token tightly. What if she lost it and what not allowed to travel? She put in her token and the gate opened for her. Isn't the platform beautiful? Valli said with pride. Yes, agreed Apurva. So clean too. Here's our train, said Aunt Anusha. The train rushed in. The minute is it stopped. The sliding doors opened and some people stepped out. Come on, Apurva jumped in excitedly. We will never get seats. Wait. Valli pulled her back. Let the people get off. Finally, the children got into the train and sat down. There is nothing to see through the windows, Apurva said sadly. We will be traveling underground. Imagine, Satvik said. All those cars and trucks driving over our heads. Apurva looked up at the roof as if exciting to see all the vehicles. We are off, Valli, Satvik exclaimed. However, Valli was getting up to offer her seat to an elderly lady. Look, said Apurva, we are traveling above the ground now. Look at the traffic jam, Apurva said, and we are moving above all that noise and confusion. How will we know when we have get off? Satvik asked worriedly. There is Auntie pointed to the display window. We have to get off at the next station. Can't you hear the announcements? Apurva said. Come on, children, their aunt called. The train stopped, the doors opened, and they were out on the platform. Did you have fun? Their uncle asked. Yes, said Apurva. Can we go on the Namma Metro again? Satvik asked. It's such fun. Okay, children. ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು ಹೇಳಿ ಮಕ್ಕಳೇ, ಇಲ್ಲಿ ವಲ್ಲಿ ಏನಂತ ಹೇಳ್ತಾಳೆ, ಅವರಿಗೆ ಆ ಟೋಕನನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅಂತ ಹೇಳಿರ್ತಾಳೆ ಅಲ್ವಾ. ಓಕೆ, ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್, ಲೆಟ್ಸ್ ವಿ ಸಿ ನೌ. ಅಪೂರ್ವ ಹೆಲ್ಡ್ ಅ ಟೋಕನ್ ಟೈಟ್ಲಿ. ಅಪೂರ್ವ ಏನು ಮಾಡ್ತಾಳೆ, ಆ ಟೋಕನನ್ನು ಟೈಟಾಗಿ ಇಟ್ಕೊಂಡಿರ್ತಾಳೆ. ವಾಟ್ ಇಫ್ ಶೀ ಲಾಸ್ಟ್ ಇಟ್? What if she lost it and was not allowed to travel? She put in her token and the gate opened for her. ಯಾಕೆಂದರೆ ಅದೇನಾದರೂ ಇಫ್ ಶಿ ಲಾಸ್ಟ್ ಇಟ್ ಆ್ಯಂಡ್ ವಾಸ್ ನಾಟ್ ಅಲೌಡ್ ಟು ಟ್ರಾವೆಲ್, ಈಗೇನಾದರೂ ಅದು ಕಳ್ಕೊಂಡ್ರೆ ಮತ್ತೆ ಟ್ರಾವೆಲ್ ಮಾಡೋಕ್ಕೆ ಅಲೋ ಮಾಡೋದಿಲ್ಲ ಅಲ್ವಾ ಅಂತಂದ್ಬಿಟ್ಟು, ಆಮೇಲೆ ಶಿ ಪುಟ್ ಇನ್ ಹರ್ ಟೋಕನ್ ಆ್ಯಂಡ್ ಗೇಟ್ ಓಪನ್ ಫಾರ್ ಹರ್. ಆ ಟೋಕನ್ ಏನು ಮಾಡ್ತಾಳೆ ಅವಳು, ಅಲ್ಲಿ ಇಡ್ತಾಳೆ, ಆಗೇನಾಗತ್ತೆ ಅಲ್ಲಿ ಗೇಟ್ ಓಪನ್ ಆಗತ್ತೆ. ಇಸ್ ನಾಟ್ ದ ಪ್ಲ್ಯಾಟ್ಫಾರ್ಮ್ ಬ್ಯೂಟಿಫುಲ್, ವಲ್ಲಿ ಸೆಡ್ ವಿತ್ ಪ್ರೈಡ್.
ಈಗ ವಲ್ಲಿ ಕೇಳ್ತಾಳೆ, ಆ ಪ್ಲಾಟ್ಫಾರ್ಮ್ ಚೆನ್ನಾಗಿತ್ತಲ್ವಾ, ಚೆನ್ನಾಗಿರ್ಲಿಲ್ವಾ ಅಂತ ಕೇಳ್ತಾ ಇದ್ದಾಳೆ. ಚೆನ್ನಾಗಿತ್ತಲ್ವಾ ಅಂತ. ಓಕೆ, ಅದಕ್ಕೆ ಅಪೂರ್ವ ಹೇಳ್ತಾಳೆ ಎಸ್ ಎಸ್, ಸೋ ಕ್ಲೀನ್ ಟು. ಓ ತುಂಬ ಚೆನ್ನಾಗಿತ್ತು ಮತ್ತು ಅಷ್ಟೇ ಕ್ಲೀನಾಗಿ ಕೂಡ ಇತ್ತು. ಓಕೆ, ಒಳ್ಳೆ ಏನೋ ಅಲ್ಲಿ ಒಂದು ಕ್ಲೀನ್ನೆಸ್ನ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಅವಳು ಏನು ಮಾಡ್ತಾಳೆ ಅಪೂರ್ವ ತುಂಬ ಖುಷಿಯಿಂದ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್, ಹಿಯರ್ಸ್ ಅವರ್ ಟ್ರೈನ್ ಸೆಡ್ ಆಂಟ್ ಅನುಷಾ. ಓಕೆ, ಅವ್ರು ಅಲ್ಲಿ ಮಾತಾಡ್ಕೊಳ್ತಾ ಇರುವಾಗಲೇ ಆಗ ಅಲ್ಲಿ ಏನಾಗುತ್ತೆ, ಟ್ರೈನ್ ಬರುತ್ತೆ. ಆಗ ಆಂಟಿ ಹೇಳ್ತಾರೆ, ಅನುಷಾ ಆಂಟಿ ಇದ್ದಾರಲ್ಲ ಅವ್ರು ಹೇಳ್ತಾರೆ, ಹಿಯರ್ಸ್ ಅವರ್ ಟ್ರೈನ್, ಇಲ್ಲಿ ನೋಡಿ ನಮ್ಮ ಟ್ರೈನ್ ಬಂದೇ ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ದ ಟ್ರೈನ್ ರಶ್ಡ್ ಇನ್ ದ ಮಿನಿಟ್ ಇಟ್ ಸ್ಟಾಪ್ಡ್. ದ ಸ್ಲೈಡಿಂಗ್ ಡೋರ್ಸ್ ಓಪನ್ಡ್ ಆ್ಯಂಡ್ ಸಮ್ ಪೀಪಲ್ ಸ್ಟೆಪ್ಡ್ ಔಟ್. ಈಗ ಟ್ರೈನ್ ಬಂದೇ ಬಿಡ್ತು, ಟ್ರೈನ್ ರಶ್ಡ್ ಇನ್ ಬಂತು, ದ ಮಿನಿಟ್ ಈಸ್ ಸ್ಟಾಪ್ಡ್, ಅಲ್ಲಿ ಸ್ಟಾಪ್ ಆಯಿತು. ದ ಸ್ಲೈಡಿಂಗ್ ಡೋರ್ಸ್ ಓಪನ್ಡ್, ಆ ಸ್ಲೈಡಿಂಗ್ ಡೋರ್ಸ್ ಇರ್ತಾವಲ್ವಾ, ಹೇಳಿನಲ್ಲ ನಿಮಗೆ ಸ್ಲೈಡಿಂಗ್ ಡೋರ್ಸು ಲಾಸ್ಟ್ ಕ್ಲಾಸಲ್ಲಿ ಆ ಮೀನಿಂಗ್ ಹೇಳುವಾಗ ಹೇಳಿದ್ದೀನಲ್ವಾ, ಆ ಸ್ಲೈಡಿಂಗ್ ಡೋರ್ಸ್ ಏನಾಗ್ತವೆ, ಓಪನ್ ಆದ ತಕ್ಷಣ ಇಲ್ಲಿ ಸಮ್ ಪೀಪಲ್ ಸ್ಟೆಪ್ಡ್ ಔಟ್, ಕೆಲವರು ಯಾರ್ಯಾರು ಇಳಿಬೇಕಾಗಿರತ್ತಲ್ವ ಅವರೆಲ್ಲ ಏನು ಮಾಡ್ತಾರೆ, ಜನರೆಲ್ಲ ಇಳ್ಕೊಳ್ತಾರೆ. ನೆಕ್ಸ್ಟ್, ಕಮಾನ್ ಅಪೂರ್ವ ಜಂಪ್ಡ್ ಇನ್ ಎಕ್ಸೈಟ್ಲಿ, ವಿ ವಿಲ್ ನೆವರ್ ಗೆಟ್ ಸೀಟ್ಸ್. ಓಕೆ, ಕಮಾನ್ ಅಂತ ಆಂಟಿ ಹೇಳ್ತಾ ಇರ್ತಾರಲ್ವಾ, ಎಲ್ಲರೂ ಬನ್ನಿ ಅಂತ ಹೇಳಿದ್ರಲ್ವ, ಈಗ ನಮ್ಮ ಟ್ರೈನ್ ಬಂತು ಅಂತ ಅವ್ರು ನೋಡ್ತಿದ್ದಾಗೆ, ಓಕೆ ಈಗ ಅಪೂರ್ವ ಏನು ಮಾಡ್ತಾಳೆ, ಕಮಾನ್ ಬನ್ನಿ ಅಂದ್ಬಿಟ್ಟು ಜಂಪ್ಡ್ ಇನ್ ಎಕ್ಸೈಟ್ಲಿ, ಏನವಳು ಹತ್ವಾಗ ಹಿಂಗೆ ಜಂಪ್ ಮಾಡಿಕೊಂಡು ತುಂಬ ಎಕ್ಸೈಟಿಂದ ಏನು ಮಾಡ್ತಾಳೆ, ಹತ್ಕೊತಾಳೆ. ಅಂದರೆ ನೋಡಿ ಮಕ್ಕಳೇ, ಈಗ ನಾವು ತುಂಬ ಖುಷಿಯಾದಾಗ ನಾವು ಏನು ಮಾಡ್ತಿರ್ತೀವಿ ನಮಗೆ ಗೊತ್ತಾಗಲ್ಲ, ಜಂಪ್ ಮಾಡೋದು, ನೆಗ್ಗಿಯೋದು, ಕುಣಿಯೋದು, ಏನೇನೋ ಮಾಡ್ತಿರ್ತೀವಿ ಅಲ್ವಾ. ಅಂದರೆ ಇಲ್ಲಿ ಅಪೂರ್ವಾಗ ಅವಳಿಗೂ ತುಂಬ ಖುಷಿಯಾಗಿದೆ, ಯಾಕೆಂದರೆ ಅವಳು ಫಸ್ಟ್ ಟೈಮ್ ನೋಡ್ತಿದ್ದಾಳಲ್ವ ಇದನ್ನು ಮೆಟ್ರೋ. ಸೊ ಅವಳಿಗೆ ತುಂಬ ಖುಷಿಯಾಗಿದೆ, ಜಂಪ್ ಮಾಡಿಕೊಂಡು ಏನು ಮಾಡ್ತಾಳೆ, ಹತ್ಬಿಟ್ಟು ಬನ್ನಿ ಬನ್ನಿ ಅಂತ ಹೇಳ್ತಾಳೆ. ವಿ ವಿಲ್ ನೆವರ್ ಗೆಟ್ ಸೀಟ್ ಅಂತ ಹೇಳ್ತಾಳೆ. ಅಯ್ಯೋ ನಮಗೆ ಸೀಟೇ ಸಿಗಲಿಲ್ಲ, ನಮಗೆ ಸೀಟ್ ಸಿಗಲಿಲ್ವಲ್ಲ ಅಂತ ಅನ್ಕೊತಾಳೆ ಅವಳು. ನೆಕ್ಸ್ಟ್ ವಲ್ಲಿ ಹೇಳ್ತಾಳೆ, ವಲ್ಲಿ ಪುಲ್ಡ್ ಹರ್ ಬ್ಯಾಕ್, ಅವಳನ್ನ ಮುಂದೆ ಸರಿಸ್ಬಿಟ್ಟು ಹೇಳ್ತಾಳೆ, ವೆಯ್ಟ್ ಮಾಡು, ಸ್ವಲ್ಪ ಹೊತ್ತು ಕಾಯಿ, ಲೆಟ್ ದ ಪೀಪಲ್ ಗೆಟ್ ಆಫ್. ಸ್ವಲ್ಪ ದೂರ ಹೋದ್ಮೇಲೆ ಏನು ಮಾಡ್ತಾರೆ ಹೇಳ್ರಿ, ಜನಗಳು ಇಳ್ಕೊಳ್ತಾರಲ್ವಾ, ಅವಾಗ ನಮಗೆ ಸೀಟ್ ಸಿಗತ್ತೆ ಅಂತ ವಲ್ಲಿ ಹೇಳ್ತಾಳೆ. ಫೈನಲಿ ದ ಚಿಲ್ಡ್ರನ್ ಗಾಟ್ ಇನ್ ಟು ದ ಟ್ರೈನ್ ಆ್ಯಂಡ್ ಸ್ಯಾಟ್ ಡೌನ್. ಕೊನೆಗೇನಾಯಿತು, ಮಕ್ಕಳಿಗೆ ಅಲ್ಲಿ ಜನ ಎಲ್ಲ ಇಳ್ಕೊಂಡ್ರು. ಇಳ್ಕೊಂಡಾಗ ಏನಾಗುತ್ತೆ, ಲಾಸ್ಟಲ್ಲಿ ಅವರಿಗೆ ಸೀಟ್ ಸಿಗತ್ತೆ. ಆಗ ಅವರೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡ್ರು. ನೆಕ್ಸ್ಟ್, ದೇರ್ ಈಸ್ ನಥಿಂಗ್ ಟು ಸಿ ಥ್ರೂ ದ ವಿಂಡೋಸ್, ಅಪೂರ್ವ ಸೆಡ್ ಸ್ಯಾಡ್ಲಿ. ಅಪೂರ್ವ ಹೇಳ್ತಿದ್ದಾಳೆ, ಸ್ಯಾಡಿಂದ ಹೇಳ್ತಾಳೆ, ಅಯ್ಯೋ ದೇರ್ ಈಸ್ ನೋ ಟು ಸಿ ಥ್ರೂ ದ ವಿಂಡೋಯಿಂದ ನೋಡೋಣ ಅಂತಂದರೆ ಇದರಲ್ಲಿ ವಿಂಡೋನೇ ಇಲ್ಲ ಅಲ್ವಾ ಅಂತ ಡಿಸಪಾಯಿಂಟಿಂದ ಹೇಳ್ತಿದ್ದಾಳೆ, ಸ್ಯಾಡಿಂದ ಹೇಳ್ತಿದ್ದಾಳೆ. ವಿ ವಿಲ್ ಬಿ ಟ್ರಾವೆಲಿಂಗ್ ಅಂಡರ್ಗ್ರೌಂಡ್, ಮತ್ತು ತುಂಬ ಅಸ್ಟಾನಿಷ್ಟಾಗಿ ಮತ್ತು ತುಂಬ ಆಶ್ಚರ್ಯವಾಗಿ ಹೇಳ್ತಾಳೆ, ವಿ ವಿಲ್ ಬಿ ಟ್ರಾವೆಲಿಂಗ್ ಅಂಡರ್ಗ್ರೌಂಡ್, ನಾವು ಏನು ಮಾಡ್ತಿದ್ದೀವಿ, ಅಂಡರ್ಗ್ರೌಂಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಏನು ಮಾಡ್ತಿದ್ದಾಳೆ ಅಪೂರ್ವ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್, ಈಗ ಸಾತ್ವಿಕ್ ಹೇಳ್ತಾನೆ, ಇಮ್ಯಾಜಿನ್, ಸಾತ್ವಿಕ್ ಸೆಡ್, ಆಲ್ ದೋಸ್ ಕಾರ್ಸ್ ಆ್ಯಂಡ್ ಟ್ರಕ್ಸ್ ಡ್ರೈವಿಂಗ್ ಓವರ್ ಅವರ್ ಹೆಡ್ಸ್. ನೋಡಿ ಈಗ ಸಾತ್ವಿಕ್ ಏನಂತ ಹೇಳ್ತಿದ್ದಾನೆ, ಇಮ್ಯಾಜಿನ್ ಮಾಡ್ಕೊ, ಇವಾಗ ನಾವು ಯಾಕೆಂದರೆ ಇಲ್ಲಿ ಅಂಡರ್ಗ್ರೌಂಡಲ್ಲಿ ತಾನೇ ಅವ್ರು ಹೋಗ್ತಿರೋದು, ಈಗ ಟ್ರಾವೆಲಿಂಗ್ ಮಾಡ್ತಿದಾರಲ್ವ ಅಂಡರ್ಗ್ರೌಂಡಲ್ಲಿ. ಈಗ ಅಂಡರ್ಗ್ರೌಂಡ್ ಅಂದರೆ ಅವ್ರಿಗೆ ಭೂಮಿ ಒಳಗಡೆ ಹೋಗ್ತಿದ್ದಾರೆ. ಈಗ ಇಮ್ಯಾಜಿನ್ ಮಾಡ್ಕೊ ಅಂತ ಸಾತ್ವಿಕ್ ಹೇಳ್ತಾನೆ, ಏನಂತ, ಆಲ್ ದೋಸ್ ಕಾರ್ಸ್ ಆ್ಯಂಡ್ ಟ್ರಕ್ಸ್ ಡ್ರೈವಿಂಗ್ ಓವರ್ ಅವರ್ ಹೆಡ್. ಇವಾಗ ಕಾರ್ಗಳು ಮತ್ತು ಟ್ರಕ್ಸ್ ಏನಿದೆ ಅಲ್ವಾ, ಅವೆಲ್ಲ ನಮ್ಮ ತಲೆ ಮೇಲೆ, ಅಂದರೆ ನಮ್ಮ ಮೇಲೇನೆ. ಈಗ ಅದು ಏನೋ ಅಂಡರ್ಗ್ರೌಂಡಲ್ಲಿ ಇದ್ದೀವಿ ಅಂತಂದರೆ ಈಗ ವೆಹಿಕಲ್ಸ್ ಎಲ್ಲ ಮೇಲಿದೆ ಅನ್ನೋ ಥರ ಇಮ್ಯಾಜಿನ್, ಆ ಥರ ಮಾಡ್ಕೊ, ಅವೆಲ್ಲ ನಮ್ಮ ಮೇಲೆ ಓಡಾಡ್ತಿದ್ದಾವೆ ಅನಿಸುತ್ತಲ್ವಾ ಅಂತ ಸಾತ್ವಿಕ್ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಅಪೂರ್ವ ಲುಕ್ಡ್ ಅಪ್ ಅಟ್ ದ ರೂಫ್ ಆ್ಯಸ್ ಇಫ್ ಎಕ್ಸ್ಪೆಕ್ಟಿಂಗ್ ಟು ಸಿ ಆಲ್ ದ ವೆಹಿಕಲ್ಸ್. ಅವಳು ಅಪೂರ್ವ ಏನು ಮಾಡ್ತಾಳೆ, ಅವಳು ಅಂದ್ಕೊಂಡಂಗೆ ಮೇಲೆ ನೋಡ್ತಾ ಇದ್ದಾಳೆ. ಅವಳು ಎಕ್ಸ್ಪೆಕ್ಟಿಂಗ್ ಸಿ ದ ಆಲ್ ದ ವೆಹಿಕಲ್ಸ್, ಅಲ್ಲಿ ಮೇಲೆ ಏನು ಮಾಡ್ತಿದ್ದಾಳೆ ಅವಳು, ಕಾಣಿಸ್ತಾ ಇದೆಯಾ ವೆಹಿಕಲ್ಸ್ ಅಂತ ನೋಡ್ತಿದ್ದಾಳೆ ಎಕ್ಸೈಟಿಂದ. ನೆಕ್ಸ್ಟ್, ವಿ ಆರ್ ಆಫ್ ವಲ್ಲಿ, ಸಾತ್ವಿಕ್ ಎಕ್ಸ್ಕ್ಲೈಮ್ಡ್. ಈಗ ಸಾತ್ವಿಕ್ ಹೇಳ್ತಾನೆ, ವಿ ಆರ್ ಆಫ್, ನಾವೆಲ್ಲ ಈಗ ಬಂದ್ವಿ
ಅಲ್ವಾ ವಲ್ಲಿ ಅಂತ ಏನು ಮಾಡ್ತಾನೆ ಸಾತ್ವಿಕ ಆಶ್ಚರ್ಯವಾಗಿ ವಲ್ಲಿ ಹೇಳ್ತಾನೆ. ಹೌವರ್ ವಲ್ಲಿ ವಾಸ್ ಗೆಟಿಂಗ್ ಅಪ್ ಟು ಆಫರ್ ಅರ್ ಸೀಟ್ ಟು ಆ್ಯನ್ ಎಲ್ಡರ್ಲಿ ಲೇಡಿ. ಆಗ ವಲ್ಲಿ ಏನು ಮಾಡ್ತಾಳೆ ಅಂತಂದರೆ ಅಲ್ಲಿ ಒಬ್ಬ ಎಲ್ಡರ್ ಲೇಡಿ ಇರ್ತಾಳೆ, ಅಂದರೆ ಏಜ್ ಆಗಿರೋಂಥ ಒಬ್ಬ ಮಹಿಳೆಗೆ ಏನು ಮಾಡ್ತಾಳೆ ಅವಳು ತನ್ನ ಸೀಟನ್ನು ಬಿಟ್ಕೊಡ್ತಾಳೆ. ಲುಕ್ ಸೆಡ್ ಅಪೂರ್ವ, ಈಗ ಅಪೂರ್ವ ಹೇಳ್ತಾಳೆ ಅಲ್ಲಿ ನೋಡು, ವಿ ಆರ್ ಟ್ರಾವೆಲಿಂಗ್ ಎಬೋವ್ ದ ಗ್ರೌಂಡ್ ನಾವು. ಇವಾಗ ನಾವೇನು ಮಾಡ್ತಿದ್ವಿ ಆ ಗ್ರೌಂಡ್ ಮೇಲೆ ಏನು ಮಾಡ್ತಿದ್ವಿ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅಪೂರ್ವ ಹೇಳ್ತಾಳೆ. ಲುಕ್ ಅಟ್ ದ ಟ್ರಾಫಿಕ್ ಜಾಮ್ ಅಪೂರ್ವ ಸೈಡ್, ಅಲ್ಲಿ ನೋಡಿ ಟ್ರಾಫಿಕ್ ಜಾಮ್ ನೋಡಿ ಅಂತ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ. ಈಗ ಅವ್ರು ಅವಾಗಲೇ ಅಂಡರ್ಗ್ರೌಂಡಿಂದ ಈಗ ಮೇಲೆ ಬಂದಿದ್ದಾರಲ್ವಾ, ಇಲ್ಲಿಂದ ನೋಡ್ತಾ ಇದ್ದಾರೆ ಅವರು. ಲುಕ್ ಅಟ್ ದ ಟ್ರಾಫಿಕ್ ಜಾಮ್ ಅಪೂರ್ವ ಸೈಡ್, ಅಪೂರ್ವ ಹೇಳ್ತಾರೆ ಲುಕ್ ಅಟ್ ದ ಟ್ರಾಫಿಕ್ ಜಾಮ್ ಆ್ಯಂಡ್ ವಿ ಆರ್ ಮೂವಿಂಗ್ ಅಬೋವ್ ಆಲ್ ದಟ್ ನಾಯ್ಸ್ ಆ್ಯಂಡ್ ಕನ್ಫ್ಯೂಷನ್. ಈಗ ಸದ್ಯ ಈ ಟ್ರಾಫಿಕ್ ಸೌಂಡ್, ಈ ಟ್ರಾಫಿಕ್ ಜಾಮ್ ಆದಾಗ ತುಂಬ ಸೌಂಡ್ ಆಗುತ್ತಲ್ಲ, ಇದು ಮತ್ತು ಈ ಒಂದು ಕನ್ಫ್ಯೂಷನ್ಸಿಂದ ನಾವು ಸದ್ಯ ಹೇಗೋ ಹೊರಗಡೆ ಬಂದಿದ್ದೀವಿ ಅನ್ನೋ ಥರ ಅವಳು ಏನು ಮಾಡ್ತಾಳೆ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ. ನೆಕ್ಸ್ಟ್, ಹೌ ವಿಲ್ ವಿ ನೋ ವೆನ್ ವಿ ಹ್ಯಾವ್ ಟು ಗೆಟ್ ಆಫ್ ಸಾತ್ವಿಕ್ ಆಸ್ಕ್ಡ್ ವರಿಡ್ಲಿ. ಅವನಿಗೀಗ ಸಾತ್ವಿಕ್ಗೆ ಒಂಥರ ಏನೋ ಕನ್ಫ್ಯೂಷನ್ ಮೂಡಲ್ಲಿದ್ದಾನೆ. ಅವನು ಕೇಳ್ತಾನೆ ಹೌ ವಿಲ್ ವಿ ನೋ ವೆನ್ ವಿ ಹ್ಯಾವ್ ಟು ಗೆಟ್ ಆಫ್. ನಾವು ಹೇಗೆ ಇಳಿಬೇಕು ಅಥವಾ ಯಾವಾಗ ಇಳಿಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ನಾವು ಯಾವಾಗ ಇಳ್ಕೋಬೇಕು ಅಂತ ಹೇಗೆ ಗೊತ್ತಾಗತ್ತೆ ಅಂತ ಸಾತ್ವಿಕ್ ಕೇಳ್ತಾ ಇದ್ದಾನೆ ಟೆನ್ಷನ್ನಿಂದ. ಯಾಕೆ ಅವ್ನು ಕೇಳ್ತಾನೆ ಅಂತಂದರೆ, ಈಗ ಬಸ್ಸಲ್ಲಾದರೆ ಏನು ಮಾಡ್ತಾರೆ ಹೇಳ್ರಿ, ಪ್ರತಿ ಸ್ಟಾಪ್ಗೂ ಏನು ಮಾಡ್ತಿರ್ತಾರೆ ಕೂಗ್ತಾ ಇರ್ತಾರೆ ಅಲ್ವಾ. ಕಂಡಕ್ಟರ್ ಏನು ಮಾಡ್ತಿರ್ತಾರೆ ಕೂಗ್ತಾ ಇರ್ತಾರೆ, ಆವಾಗ ನಮಗೆ ಗೊತ್ತಾಗುತ್ತೆ ಓ ಇದು ಪ್ಲೇಸು ಅಂತ. ಆದರೆ ಇವನಿಗೆ ಇಲ್ಲಿ ಏನು ಡೌಟ್ ಬಂತು, ನಾವಿಲ್ಲಿ ಹೇಗೆ ಎಲ್ಲಿ ಇಳಿಬೇಕು ಯಾವ ಪ್ಲೇಸಿಗೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಸಾತ್ವಿಕ್ ಏನು ಮಾಡ್ತೇನೆ ಕನ್ಫ್ಯೂಷನ್ನಿಂದ ಕೇಳ್ತೇನೆ ಅಥವಾ ಡೌಟಿಂದ ಕೇಳ್ತಿದ್ದಾನೆ. ನೆಕ್ಸ್ಟ್, ಈಗ ಅದಕ್ಕೆ ಅವ್ರ ಆಂಟಿ ಹೇಳ್ತಾ ಇದ್ದಾರೆ ನೋಡಿ, ದೇರ್ಸ್ ಈಸ್ ಆಂಟಿ ಪಾಯಿಂಟೆಡ್ ಟು ದ ಡಿಸ್ಪ್ಲೇ ವಿಂಡೋ. ಈಗ ಅವ್ರು ಏನು ಮಾಡ್ತಾರೆ ಆಂಟಿ, ಆ ಡಿಸ್ಪ್ಲೇ ವಿಂಡೋ ಅಂದರೆ ನೋಡಿದ್ದೀರಾ ಮಕ್ಕಳೇ ನೀವು, ಆ ಡ್ರೈವರ್ ಇರ್ತಾರಲ್ಲ ಅಲ್ಲಿ ಮುಂದೆ ಒಂದು ಡಿಸ್ಪ್ಲೇ ಆಗ್ತಾ ಇರತ್ತೆ, ಒಂದು ಏನು ಯಾವ್ಯಾವ ಒಂದೊಂದು ಸ್ಟಾಪಿಗೂ ಈ ರೆಡ್ ಲೈಟ್ಸಲ್ಲಿ ಹೆಸರುಗಳು ಬರ್ತಾ ಇರತ್ತೆ. ನೀವು ಬೆಂಗಳೂರಿಗೆಲ್ಲ ಹೋಗಿದ್ರೆ ಕೆಲವರೆಲ್ಲ ನಿಮಗೆ ಗೊತ್ತಿರತ್ತೆ, ಪ್ರತಿ ಸ್ಟಾಫಿಗೂ ಆ ಸ್ಟಾಫ್ ಆ ಸ್ಟಾಪ್ ಏನು ಬರುತ್ತಲ್ಲ ಪ್ರತಿ ಸ್ಟಾಪ್ಗೂ ಹೇಳ್ತಾ ಇರ್ತಾರೆ, ಈಗ ಇದು ಇವಾಗೇನೋ ಈ ಏರಿಯಾ ಅಥವಾ ಈ ಪ್ಲೇಸ್ ಬಂದಿದೆ ಅಂತ. ಆಮೇಲೆ ನೆಕ್ಸ್ಟ್ ಆವಾಗಲ್ಲಿ ಒಬ್ಬರು ಅನೌನ್ಸ್ ಮಾಡ್ತಾ ಇರ್ತಾರೆ, ಆ ಪ್ಲೇಸ್ ಬಂದಂಗೆ ಕೇಳ್ತಾ ಇರತ್ತದು. ಅದೆಲ್ಲ ಅಂದರೆ ಆಲ್ರೆಡಿ ರೆಕಾರ್ಡಿಂಗ್, ಅದೆಲ್ಲ ರೆಕಾರ್ಡೆಡ್ ಮಾಡಿ ಆ ಡಿಸ್ಪ್ಲೇನ ಏನು ಮಾಡಿರ್ತಾರೆ ಸೆಟ್ ಮಾಡಿರ್ತಾರೆ. ಓಕೆ, ಆ ಥರ ಅದು ಪ್ಲೇಸ್ ಬಂದಾಗೆಲ್ಲ ಏನಾಗತ್ತದು ಹೇಳ್ತಾ ಇರತ್ತೆ. ಅದೇನು ಮಾಡ್ತಾರೆ ಆ ಆಂಟಿ ಆ ಡಿಸ್ಪ್ಲೇ ವಿಂಡೋನ ತೋರಿಸ್ತಾರೆ. ವಿ ಹ್ಯಾವ್ ಟು ಗೆಟ್ ಆಫ್ ಅಟ್ ದ ನೆಕ್ಸ್ಟ್ ಸ್ಟೇಷನ್. ನಾವೀಗ ನೆಕ್ಸ್ಟ್ ಸ್ಟೇಷನ್ ಅಥವಾ ನೆಕ್ಸ್ಟ್ ಸ್ಟಾಪಲ್ಲಿ ನಾವೇನು ಮಾಡಬೇಕೀಗ ಇಳ್ಕೋಬೇಕು ಅಂತ ಏನು ಮಾಡ್ತಾರೆ ಅವ್ರ ಆಂಟಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇವಾಗ ಕಾಂಟ್ ಯು ಹಿಯರ್ ದ ಅನೌನ್ಸ್ಮೆಂಟ್ಸ್ ಅಪೂರ್ವ ಸೆಡ್. ಅಪೂರ್ವ ಹೇಳ್ತಾಳೆ ಅಲ್ಲಿ ಅನೌನ್ಸ್ ಮಾಡ್ತಿರೋದು ನಿನಗೆ ಕೇಳಿಸ್ತಾ ಇಲ್ವಾ ಅಂತ. ನಾನು ಹೇಳಿದ್ನಲ್ಲ ಮಕ್ಕಳು ಇವಾಗ ತಾನೇ ಅಲ್ಲಿ ಡಿಸ್ಪ್ಲೇ ವಿಂಡೋ ಇರುತ್ತೆ ಅಂತ ಅಂದ್ಬಿಟ್ಟು, ಈ ಇಲ್ಲಿ ಡಿಸ್ಪ್ಲೇ ವಿಂಡೋದಲ್ಲಿ ಅವರು ಆ ಪ್ಲೇಸನ್ನ ತೋರಿಸೋದ್ರ ಜೊತೆಗೆ ಆ ಪ್ಲೇಸ್ ಹೆಸರು ಬರ್ತಾ ಇರುತ್ತೆ, ಪ್ಲಸ್ ಅದಕ್ಕೊಬ್ರು ಏನು ಮಾಡ್ತಾರೆ ವಾಯ್ಸ್ ಅನೌನ್ಸ್ ಮಾಡ್ತಿರ್ತಾರೆ. ಓಕೆ, ದಿಸ್ ಈಸ್ ದ ಯಲಹಂಕ ಸ್ಟೇಷನ್, ದಿಸ್ ಈಸ್ ದ ನ್ಯೂ ಯಲಹಂಕ, ಈ ಥರ ಏನು ಮಾಡ್ತಾರೆ ಹಿಂಗೆ ಅನೌನ್ಸ್ಮೆಂಟ್ಸ್ನ ಕೊಡ್ತಾ ಇರ್ತಾರೆ. ಆವಾಗ ಏನು ಅಂತಂದರೆ ಗೊತ್ತಾಗತ್ತೆ ಕೆಲವರಿಗೆ ಯಾವ್ಯಾವ ಇಳ್ಕೋಬೇಕು ಎಲ್ಲೆಲ್ಲಿ ಇಳ್ಕೋಬೇಕು ಅಂತ. ಆ ಥರ ಅನೌನ್ಸ್ಮೆಂಟ್ಸ್ ನಿನಗೆ ಕೇಳ್ತಿಲ್ವಾ ಅಂತ ಅಪೂರ್ವ ಕೇಳ್ತಾ ಇದ್ದಾಳೆ. ನೆಕ್ಸ್ಟ್, ಕಮಾನ್ ಚಿಲ್ಡ್ರನ್ ದೇರ್ ಆಂಟ್ ಕಾರ್ಡ್. ಈಗ ಸ್ಟೇಷನ್ ಬಂತು, ಅದಕ್ಕೆ ಅವ್ರ ಆಂಟಿ ಏನು ಮಾಡ್ತಿದ್ದಾರೆ ಕರೀತಿದ್ದಾರೆ, ಬನ್ನಿ ಮಕ್ಕಳೇ ಎಲ್ಲ ಅಂತ ಕರೆದ್ರು. ದ ಟ್ರೈನ್ ಸ್ಟಾಪ್ಡ್, ದ ಡೋರ್ ಓಪನ್ಡ್ ಆ್ಯಂಡ್ ದೇ ವರ್ ಔಟ್ ಆನ್ ದ ಪ್ಲ್ಯಾಟ್ಫಾರ್ಮ್. ಏನಾಯಿತು, ಟ್ರೈನ್ ಸ್ಟಾಪ್ ಆಯಿತು, ದ ಡೋರ್ ಓಪನ್ ಆಯಿತು ಆ್ಯಂಡ್ ದೇ ವರ್ ಔಟ್ ಆನ್ ದ ಪ್ಲ್ಯಾಟ್ಫಾರ್ಮ್. ಆ ಪ್ಲ್ಯಾಟ್ಫಾರ್ಮಿಂದ ಅವ್ರು ಏನು ಮಾಡಿದ್ರು ಈಗ ಹೊರಗಡೆಗೆ ಬಂದರು. ಅಲ್ಲಿ ನೋಡಿ ಹೊರಗಡೆ ಬಂದಾಗ ಡಿಡ್ ಯು ಹ್ಯಾವ್ ಫನ್ ದೇರ್ ಅಂಕಲ್ ಆಸ್ಕ್ಡ್. ಆಗ ಅವ್ರು ಹೊರಗಡೆ ಬಂದ್ರಲ್ವಾ, ನೆಕ್ಸ್ಟ್ ಅಲ್ಲಿ ಅವ್ರ ಅಂಕಲ್ ಕೇಳ್ತಾ ಇದ್ದಾರೆ ಡಿಡ್ ಯು ಹ್ಯಾವ್ ಫನ್ ಅಂತಂದರೆ ನಿಮಗೆ ಇದು ಖುಷಿ ಇತ್ತಾ, ಚೆನ್ನಾಗಿತ್ತಾ ನಮ್ಮ ಮೆಟ್ರೋ ಇದು ಟ್ರಾವೆಲ್ ಅಂತ ಕೇಳ್ತಾ ಇದ್ದಾರೆ.
ಎಸ್ ಸೆಡ್ ಅಪೂರ್ವ. ಅಪೂರ್ವ ಏನು ಮಾಡ್ತಾಳೆ ಖುಷಿಯಿಂದ ಎಸ್ ಅಂತ ಹೇಳ್ತಾಳೆ. ಕ್ಯಾನ್ ವಿ ಗೋ ಆನ್ ದ ರಮ್ಯಾ ಮೆಟ್ರೋ ಅಗೈನ್ ಅಂತ ಮತ್ತೆ ಕೇಳ್ತಾರೆ. ಸಾತ್ವಿಕ್ ಕೇಳ್ತೀಯಾನೆ. ಇನ್ನೊಂದು ಸಲ ನಾವು ಹೋಗೋಣ ಅಂತ ಕೇಳ್ತೀಯಾನೆ. ಇಟ್ಸ್ ಸಚ್ ಫನ್, ತುಂಬ ಮಜವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಏನು ಮಾಡ್ತೀಯಾನೆ ಸಾತ್ವಿಕ ಹೇಳ್ತಾ ಇದ್ದಾನೆ. ಓಕೆ ಚಿಲ್ಡ್ರನ್, this lesson is completed now. Okay children, let's we know some exercise of this lesson. Okay, read and answer orally. ಓಕೆ, ಇಲ್ಲಿ ಓದ್ಬಿಟ್ಟು ಆನ್ಸರ್ನ ಓರಲಾಗಿ ಹೇಳಬೇಕು. ನೇಮ್ ಆಫ್ ಸಮ್ ಪ್ಲೇಸಸ್ ಆರ್ ಗಿವನ್ ಬಿಲೋ. ಸೇ ಎಸ್ ಇಫ್ ಟೋಕನ್ಸ್ ಆರ್ ಯೂಸ್ಡ್ ದೇರ್ ಆ್ಯಂಡ್ ಸೇ ನೋ ಇಫ್ ಟೋಕನ್ಸ್ ಆರ್ ನಾಟ್ ಯೂಸ್ಡ್ ದೇರ್. ಅಂದರೆ ನೀವು ಇಲ್ಲಿ ಎಸ್ ನೋ ಹೇಳಬೇಕು. ಎಲ್ಲೆಲ್ಲಿ ಟೋಕನ್, ಯಾವ್ಯಾವ ಪ್ಲೇಸಸಲ್ಲಿ ಟೋಕನ್ನ ಯೂಸ್ ಮಾಡ್ತಾರೆ ಅಥವಾ ಯಾವ್ಯಾವ ಪ್ಲೇಸಸಲ್ಲಿ ಟೋಕನ್ನೇ ಯೂಸ್ ಮಾಡಲ್ಲ ಅಂತ ಏನು ಮಾಡಬೇಕು, ಓರಲಾಗಿ ಹೇಳಬೇಕು. ಆವಾಗ ಎಸ್ ಆಗಿದ್ರೆ ಇಫ್ ದ ಆನ್ಸರ್ ಇಸ್ ಎಸ್, ಜಸ್ಟ್ ಯು ಪುಟ್ ದ ರೈಟ್ ಮಾರ್ಕ್. ಓಕೆ, ಇಫ್ ಆನ್ಸರ್ ಈಸ್ ನೋ ದೆನ್ ಪುಟ್ ದ ರಾಂಗ್ ಮಾರ್ಕ್. ದಟ್ಸ್ ಆಲ್. ಓಕೆ, ಫಸ್ಟ್ ಒನ್ ಕ್ಲಿನಿಕ್. ಕ್ಲಿನಿಕಲ್ಲಿ ಟೋಕನ್ ಕೊಡ್ತಾರಲ್ವಾ, ಡಾಕ್ಟ್ರೆಲ್ಲ ಇನ್ನೂ ಬಂದಿರಲ್ಲ. ಡಾಕ್ಟರ್ ಬರೋದಕ್ಕಿಂತ ಮುಂಚೆನೇ ಅಲ್ಲಿ ಟೋಕನ್ ಎಲ್ಲ ಕೊಟ್ಬಿಟ್ಟು ಏನು ಮಾಡಿರ್ತಾರೆ ಹೇಳಿ, ನಿಮಗೆ ಲೈನಾಗಿ ಕೂರಿಸಿರ್ತಾರಲ್ವಾ. ಹಾಗಾಗಿ ಇಲ್ಲಿ ಈ ಕ್ಲಿನಿಕಲ್ಲಿ ಏನು ಮಾಡಿರ್ತಾರೆ, ಟೋಕನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹೋಟೆಲಲ್ಲೂ ಟೋಕನ್ ಕೊಡ್ತಾರೆ. ನಿಮ್ಗೇನು ಬೇಕು ಅಂತ ಕೇಳಿಬಿಟ್ಟು ಅದ್ರದ್ದು ಟೋಕನ್ ಕೊಟ್ಟಾಗ ನೀವು ತೊಗೊಂಡೋಗಿ ಕೊಟ್ಟಾಗ ಮಾತ್ರ ನಿಮಗೆ ಟಿಫನ್ ಕೊಡ್ತಾರಲ್ವ, ಅದಕ್ಕೆ ಸೊ ಹೋಟೆಲಲ್ಲೂ ಕೂಡ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬ್ಯಾಂಕಲ್ಲೂ ಟೋಕನ್ ಕೊಡ್ತಾರೆ. ನೀವೇನಾದ್ರೂ ಈಗ ಅಮೌಂಟ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋಕೆ ಏನಾದರೂ ಹೋದಾಗ ನಿಮಗೆ ಟೋಕನ್ ಕೊಡ್ತಾರೆ. ಆ ಟೋಕನ್ ನೋಡಿ ಅವ್ರು ಏನು ಮಾಡ್ತಾರೆ, ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅಲ್ವಾ. ಸೊ ಬ್ಯಾಂಕಲ್ಲೂ ಕೂಡ ಏನಾಗುತ್ತೆ, ಇಲ್ಲೂ ಕೂಡ ಟೋಕನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸ್ ರೂಮಲ್ಲಿ ನಾವು ಟೋಕನ್ ಯೂಸ್ ಮಾಡ್ತೀವಾ, ಇಲ್ಲ ಅಲ್ವಾ. ಓಕೆ, ನೆಕ್ಸ್ಟ್ ಪಾರ್ಕಲ್ಲಿ ಟೋಕನ್ ಯೂಸ್ ಮಾಡ್ತಾರಾ, ಇಲ್ಲ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ okay children, this is the enough for today. Okay, let's we know the next exercise of this lesson on next class. Okay, until then, take care and bye.